ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಫೈನಲ್ ಡೇ ನಂದು. ಅಂದರೆ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದೀನಿ. ಬಂದು ನಾನು ಇವತ್ತಿಗೆ 8 ಡೇಸ್ ಆಯಿತು. ಅಂದರೆ ಮಿಡಲಲ್ಲಿ 7 ಡೇಸ್ ಟ್ರೀಟ್ಮೆಂಟ್ ಮಾಡ್ಕೊಂಡಾಯಿತು. ಮತ್ತು ಇವತ್ತಿಗೆ ಅಂದರೆ 8 ಡೇಸ್ ಕಂಪ್ಲೀಟೆಡ್ ನಂದು. ಇವತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಯೋಗ ಮಾಡ್ತಾಯಿದ್ದೀವಿ ಮಾರ್ನಿಂಗ್ ನಾವು 5 o'clock. ರಾಮದೇವ್ ಬಾಬಾ ಬಂದಿದ್ರು ಇವತ್ತು. ಚೆನ್ನಾಗಿ ಅವ್ರು ಹೇಳೋ ಮಾತುಗಳು, ಅವ್ರು ಮಾಡಿಸೋ ಯೋಗ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾರು ಫೀಲ್ ಆಗ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಯೋಗ ಮಾಡೋಕೆ ನೋಡ್ರಿ, ಇಷ್ಟು ಜನ ಅಲ್ಲಿ ಎಷ್ಟೋ ಜನ ಬಂದಿರ್ತಾರೆ ಯೋಗ ಮಾಡೋಕ್ಕಂತ. ಯೋಗ ಮಾಡೋಕ್ಕಲ್ಲ, ಟ್ರೀಟ್ಮೆಂಟ್ ಪರ್ಪಸ್ಸು ಮತ್ತು ಯೋಗ ಎಲ್ಲ ಇದರಲ್ಲೇ ಇರುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ನಾನು ಹೇಳೋದು ಒಂದೇ, ಯಾರಿಗಾನ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಆಗಿದ್ದರೆ ಮಾತ್ರ 100% ಒಂದು ಸರ್ತಿ ವಿಸಿಟ್ ಮಾಡ್ಬೋದು. ನಿಮ್ಗೆ ಬರಬೇಕು ಅನಿಸಿದ್ರೆ ಮಾಡ್ಬೋದು. ಯಾಕಂದರೆ ತುಂಬ ಒಳ್ಳೆ ಆರೋಗ್ಯ ಇಲ್ಲಿ ಆಗುತ್ತೆ. ನಾವು ಬರೋ ಮುಂದೆ ಹೆಂಗಿರ್ತೀವೋ ಹೋಗೋ ಮುಂದೆ ಆ ಥರ ಇರೋಲ್ಲ. ಯಾಕಂದರೆ ಬರೋದು ನಾವೊಂದು ನಮ್ಮ ವೇಟ್ ಬಾಡಿ ಮಾತ್ರ ಹೊತ್ಕೊಂಡು ಬಂದಿರ್ತೀವಿ. ಬರೋ ಮುಂದೆ ಇಷ್ಟು ಫೀಲ್ ಆಗುತ್ತಂದರೆ ಅದು ಯಾರು ಫೀಲು ಆಗಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಯೋಗ ಮಾಡಿದ್ಮೇಲೆ ಹೊರಗೆ ಬಂದಮೇಲೆ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗಿದೆ. 7:30ಗೆ 5 o'clockಲಿಂದ ಸ್ಟಾರ್ಟ್ ಆಗಿ 7:30ಗೆ ಯೋಗ ಕಂಪ್ಲೀಟ್ ಆಗುತ್ತೆ. ಹೊರಗಡೆ 7:30ಗೆ ಮತ್ತೆ ಕ್ಯಾಂಟೀನ್ಗೆ ಹೋಗ್ಬೇಕು. ಕ್ಯಾಂಟೀನ್ಗೆ ಹೋಗ್ಬೇಕಾದ್ರೆ ಅದು ಬ್ಯಾಟ್ರಿ ಆಟೋಗಳು ಬರ್ತಾವಲ್ಲ, ಕೆಲವೊಂದು ಜನ ಹತ್ಕೊತಾರೆ, ಕೆಲವೊಂದು ಜನ ವಾಕಿಂಗೇ ಮಾಡ್ತಾರೆ. ಯಾಕಂದರೆ ವಾಕಿಂಗ್ ಮಾಡಿದ್ರೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತಲ್ಲ, ಅದಕ್ಕೋಸ್ಕರ. ನೋಡಿರಿ ಯಾವ ಥರ ಇದೆ 7:30 ವ್ಯೂ. ನಾನು ಮಾರ್ನಿಂಗ್ 7:30 ವ್ಯೂ ತೋರಿಸ್ತಾ ಇದ್ದೀನಿ. ಇವತ್ತಿನ ಡೇಟು 6 ಮತ್ತು 6ನೇ ತಾರೀಕು. ಇವತ್ತಿನ ಡೇಟಿನ ಪ್ರಕಾರ ನಾನು ವೀಡಿಯೋ ಮಾಡಿದ್ದೆ. ಲಾಸ್ಟ್ ಡೇ ಇವತ್ತು. ಟಾಟಾ ಬೈ ಬೈ ಪತಂಜಲಿಗೆ. ಮತ್ತು ಇನ್ನು ನನ್ನ ಸಬ್ಸ್ಕ್ರೈಬರು, ನನ್ನ ಅಂಗಡಿ, ನನ್ನ ಕಸ್ಟಮರ್ಸು ಇನ್ನು ಲೈಫ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬರೋಕ್ಕೆ ಒಂದು 2 ಡೇಸ್ ಆಗುತ್ತೆ ನನಗೆ. ಇವತ್ತು ನಾನು ವಾಲ್ಮೀಕಿ ಆಶ್ರಮ್ಗೆ ಹೋಗ್ತೀನಿ ಇವತ್ತು. ಯಾಕಂದರೆ ಡಿಲ್ಲಿಗೆ ಡೈರೆಕ್ಟ್ ಹೋಗಿದ್ರೆ ನಾಳೆ ಈವ್ನಿಂಗ್ ನನ್ನ ಟ್ರೈನ್ ಇದೆ. ಸೊ ಇವತ್ತು ಡಿಲ್ಲಿಗೆ ಹೋಗೋಲ್ಲ. ಇವತ್ತು ಇಲ್ಲೇ ಪತಂಜಲಿ ಫೇಸ್ 1ಅಲ್ಲಿ ಹರಿದ್ವಾರಲ್ಲಿ ಫೇಸ್ 1 ಒಂದು ಅಲ್ಲಿ ವಾಲ್ಮೀಕಿ ಆಶ್ರಮ ಇದೆ, ಅಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಮತ್ತೆ ಬಸ್ಸು ಮಾಡಿ ಬಸ್ಲಿಂದ ಹೋಗ್ತೀವಿ. ಡಿಲ್ಲಿಗೆ ರೀಚ್ ಆಗಿ ಡಿಲ್ಲಿಲಿಂದ ಮತ್ತೆ ಟ್ರೈನು ಮತ್ತು ನಮ್ಮ ಬೆಂಗಳೂರು ಆಯಿತು. ನಮ್ಮದು ಯಥಾತಥ ಲೈಫ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾರಾದರೂ ಜಾಸ್ತಿ ಪ್ರಾಬ್ಲಮ್ಸ್ ಇದ್ದರೆ, ಜಾಸ್ತಿ ಕ್ಯೂರೇ ಆಗಲ್ಲ ಅನ್ನೋರು, ಪರ್ಫೆಕ್ಟ್ ಸೊಲ್ಯೂಷನ್ ಬೇಕು ಅನ್ನೋರು ಯಾರೇ ಟೈಲರ್ಸ್ ಇರಲಿ, ಎಲ್ಲರಿಗೆ ನನ್ನ ವಿನಂತಿ, ನೋಡಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕಂದರೆ ದುಡ್ಡು ಸಂಪಾದನೆ ಮಾಡಿದ್ರೆ ನಮ್ಮಿಂದ ಬರೋಲ್ಲ. ನಾವೇನು ಆರೋಗ್ಯ ಇರ್ತಾವೋ, ಆರೋಗ್ಯ ಎಷ್ಟು ಮಟ್ಟಿಗೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೋ ಅದು ಮಾತ್ರ ನಮ್ಮ ಜೊತೆಗಿರೋದು. ಕಾಲು ಕೈ ಎಲ್ಲ ಮೆತ್ತಗಾದ್ಮೇಲೆ ಹೋಗಿ ಅಡ್ಮಿಟನ್ ಮಾಡಿದ್ರೆ ಅದು ಒಂಥರ ಹಿಂಸೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಟೈಲರ್ಸಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನನಗೆ ತಿಳಿದಿದ್ದು ನಾನು ಒಳ್ಳೇದು ಮಾಡೋದ್ರಲ್ಲಿ ನಾನು ಫಸ್ಟ್ ಇರ್ತೀನಿ. ಯಾರಿಗಾನ ಒಳ್ಳೇದಾಗ್ಬೇಕಾದ್ರೆ ನಾನೇ ಫಸ್ಟ್ ಹೋಗ್ತೀನಿ ಅದರಲ್ಲಿ. ಅದಕ್ಕೆ ನಿಮಗೆ ಎಲ್ಲರಿಗೂ ಹೇಳ್ತೀನಿ, ನಿಮ್ದು ಜಾಸ್ತಿ ಪ್ರಾಬ್ಲಮ್ಸ್ ಇದ್ದಾವೆ ಹೇಳ್ಕೊಳ್ಳಾರ್ದಂಗೆ ಇಲ್ಲ ಅಂದರೆ ಕೂಡ ವರ್ಷಕ್ಕೆ ಒಂದು ಸರ್ತಿ ಬಂದು ಒಂದು 8 ದಿನ ಸ್ಟೇ ಆಗಿ ಹೋಗಿಬಿಟ್ಟು ಚೆನ್ನಾಗಿರುತ್ತೆ. ಇಲ್ಲಿ ಯಜ್ಞಗಳು ಮಾಡಿಸ್ತಾರೆ, ಪೂಜೆಗಳು ಮಾಡಿಸ್ತಾರೆ, ನಮ್ಮ ರೋಗಗಳನ್ನ ಆಹುತಿ ಮಾಡಿಸ್ತಾರೆ. ಎಲ್ಲ ರೀತಿಲಿಂತ ಕೂಡ ಒಳ್ಳೆ ಅನುಭೂತಿ, ಒಳ್ಳೆ ಅನುಭವ. ಯಾರಾದರೂ ಇರ್ತಾರಲ್ಲ, ಎಲ್ಲರೂ ಬಂದಿದ್ದವ್ರಿಗೆ ಎಲ್ಲರೂ ಗೊತ್ತಾಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.